ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ SSP ಸ್ಕಾಲರ್ಶಿಪ್ಪನ್ನು ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಆದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮೊದಲನೇ ವರ್ಷದಲ್ಲಿರುವಂಥ ಅಂದರೆ SSC ಮೇಲೆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ. ಸೊ ಅವರುಗಳಿಗೆ ಮುಂದಿನ ದಿನಗಳಲ್ಲಿ SSP ಪೋರ್ಟಲ್ನವರು ಏನಾದರೂ ಮತ್ತೆ ಚಾನ್ಸ್ ಕೊಡ್ತಾರಂತ ಕಾದು ನೋಡಬೇಕು. ಆದರೆ ಯಾರಿಗಿಲ್ಲ ಇನ್ನೂವರೆಗೆ ರಿಜಿಸ್ಟ್ರೇಷನ್ ನಂಬರ್ ಇದೆ, ಅದನ್ನು ನಾವು ಅಪ್ಲೈ ಮಾಡಿಲ್ಲ, ಹೆಂಗೆ ಮಾಡಬೇಕು ಅಂತಿದ್ರೆ ಸೊ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಆಮೇಲೆ ಆಲ್ರೆಡಿ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಲಾಗಿನ್ ಮಾಡಿ ಮುಂದಿನ ಒಳಗಡೆ ಇರುವಂಥ ಪ್ರೊಸೀಜರನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡೇಟ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ನೋಡಿ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವೆಲ್ಲ ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಒಂದು ಡೇಟ್ ನಮ್ಗೆ ಕಾಣಿಸ್ತಾ ಇದೆ, ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ. ಈ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಯಾರು ಬರ್ತಾರೆ ಅಂದರೆ SC ST ಅಭ್ಯರ್ಥಿಗಳು ಇದರಲ್ಲಿ ಬರ್ತಾರೆ. ಇದಕ್ಕೆ 25ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. ಇದೇ ತಿಂಗಳು 25 ಅಂದರೆ ಸೋಮವಾರ ತನಕನೂ ನಿಮಗೆ ಈ ಒಂದು ಚಾನ್ಸಸ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ SC ST ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ. ಆಮೇಲೆ ಇಲ್ಲಿದೆ ನೋಡಿ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, ಇದು ಸಪ್ರೇಟ್ ಆಗಿದೆ. ಪರಿಶಿಷ್ಟ ಪಂಗಡ ಮತ್ತೆ ಇದಕ್ಕೆ 31ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. 31ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. ಆದರೆ ಇಲ್ಲೊಂದು ಕನ್ಫ್ಯೂಷನ್ ಅಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಇದೆಯಲ್ಲ, ಇದು 31/5 ತನಕ ಇದೆ. ಇದನ್ನು ನಾವು ಕಾದು ನೋಡಬೇಕಾಗುತ್ತೆ ಏನಿದ್ರೆ ಸಮಾಜ. ಯಾಕಂದರೆ ವೈದ್ಯಕೀಯ ಶಿಕ್ಷಣ ಅಂದರೆ ಪ್ಯಾರಾಮೆಡಿಕಲು, JNM ನರ್ಸಿಂಗು, ಮೆಡಿಕಲ್ಲು, ಅಲೆರಲ್ ಸೈನ್ಸ್ ಎಲ್ಲ ಬರುತ್ತೆ. ಇದು ಟ್ವಿಸ್ಟ್ ಆಗಿದೆ. ಬಟ್ ವಿದ್ಯಾರ್ಥಿಗಳು ಹೇಳೋದಂದರೆ ಈಗಲೇ ಜನರಲ್ OBC ಅವರಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ವೈದ್ಯಕೀಯ ಶಿಕ್ಷಣ ಇದ್ರ ಯಾರ ಸಲುವಾಗಿ ಓಪನ್ ಮಾಡಿಟ್ಟಿದ್ದಾರೆ ಅಂತ ಒಂದು ಕಾದು ನೋಡಬೇಕು. ಇದ್ರ ಕೂಡ ನಾನು ಮಾಹಿತಿಯನ್ನು ಬೇಗನೆ ತಲೆ ಹಾಕ್ತೇನೆ. ಇನ್ನೊಂದಂದರೆ, ಈಗ ಅಪ್ಲಿಕೇಶನ್ ಓಪನ್ ಇರೋದು ಯಾರಿಗೆಂದರೆ ಲೇಬರ್ ಕಾರ್ಡ್ ಅಭ್ಯರ್ಥಿಗಳಿಗೆ, ಲೇಬರ್ ಕಾರ್ಡ್ ಇರುವಂಥ ಕಾರ್ಮಿಕರ ಕಾರ್ಡ್ ಇರ್ತದಲ್ಲ ಅವರಿಗೆ, ಆಮೇಲೆ ಇನ್ನೊಂದು BD ವರ್ಕರ್ಗಳಿಗೆ, ಅದಾದಮೇಲೆ ಯಾರು ರೈತರ ಕಾರ್ಡ್ ಇರೋರಿಗೆ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಇದೆ, ಅವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೆ ಈ ಮಂತ್ ಎಂಡಿಂಗ್ ತನಕ ಕೊಟ್ಟಿದ್ದಾರೆ. ಯಾರಿಗೆ ಲೇಬರು, ಅಂದರೆ ಕಾರ್ಮಿಕರ ಕಾರ್ಡು ಮತ್ತು ರೈತರ ಕಾರ್ಡು ಮತ್ತು BD ವರ್ಕರ್ ಈ ರೀತಿಯಾಗಿರುವಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ 31 ತನಕ ಇದೆ. ಅದರ ತನಕ ಹಾಕಬೇಕು. ನೀವು ಇದೇ ವೆಬ್ಸೈಟಿಗೆ ಹೋಗಿ ಹಾಕಬೇಕಾಗತ್ತೆ. ಲಾಗಿನ್ ಮಾಡಿದಾಗ ನಿಮಗೆ ಕಾಂಟ್ಯಾಕ್ಟು ಕಾಲೇಜು ಬೋರ್ಡ್ ಅಂತ ಬಂದರೆ ಅದು ಅತಿ ಬೇಗ ನೀವು ಕಾಲೇಜಲ್ಲಿ ಹೋಗಿ ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ. ಕಾಲೇಜ್ ಮುಖಾಂತರ ಬೋರ್ಡಿಗೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಅಥವಾ ನೀವು ಡೈರೆಕ್ಟ್ ಬೋರ್ಡಿಗೆ ಕಾಲ್ ಮಾಡಿ ನಮ್ಮದು ಅಪ್ಡೇಟ್ ಆಗಿಲ್ಲ, ಬೇಗ ಅಪ್ಡೇಟ್ ಮಾಡಿ ಅಂತ ನೀವು ಮಾಡಿಸಿದರೆ 1 ದಿವಸದಲ್ಲಿ ಅಪ್ಡೇಟ್ ಆಗುತ್ತೆ, 1 ತಾಸಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ, ಯಾರು ಅಲೆರಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಆಮೇಲೆ JNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ JNM ನರ್ಸಿಂಗ್, ಅಲೆರಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಟೆಂಪರರಿ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ನೀವೇನು ಮಾಡ್ಬೋದು, SSPಗೆ ಇದು ಕೊಟ್ಟಿದ್ದಾರೆ ನೋಡಿ, ಟೆಂಪರರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕ್ಬೋದು. ಸೊ ಇಲ್ಲಿ ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ SSPಗೆ. ಈ ಅಲೆರಲ್ ಸೈನ್ಸ್ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಯಾರು ಕಾರ್ಮಿಕರಿದ್ದಾರೆ, ಆಮೇಲೆ ರೈತರಿದ್ದಾರೆ, ಅವರಿಗೆ ಈಗ ಸದ್ಯಕ್ಕೆ ಓಪನ್ ಇದೆ. ಆಮೇಲೆ ಇನ್ನೊಂದು ಯಾವುದಂತಂದರೆ ನಮ್ಮ ಇವರಿಗೆ JNM ನರ್ಸಿಂಗ್ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಸೊ ಇಲ್ಲಿ ಒಂದು ಏನೊಂದು SSP ಸಲುವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ರಿಕ್ವೈರ್ಡ್ ಸ್ಟೂಡೆಂಟ್ ID ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಯಾವುದಂದರೆ ಕಾಲೇಜ್ ಮುಖಾಂತರ ಒಂದು ಮಾಹಿತಿಯನ್ನು ಕಳಿಸ್ಕೊಡಿ, ಸಲ್ಲಿಸಿರುವ ಅಭ್ಯರ್ಥಿಗಳು ಕಾಲೇಜ್ ವತಿಯಿಂದ ಕಳಿಸ್ಕೊಡಿ, ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಅವರು ಕೂಡ ವೆಬ್ಸೈಟಲ್ಲಿ ಹಾಕಿದ್ದಾರೆ. SSP ಇದು JNM ನರ್ಸಿಂಗ್ ವೆಬ್ಸೈಟಲ್ಲಿ. ಆದರೆ ಹೊಸ ಅಡ್ಮಿಷನ್ಗೆ ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿಲ್ಲ. ಹೊಸ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳಿಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ. ಹಳಬರು ಯಾರಿದ್ದೀರಿ ಅವರಿಗೆ SSP ID ಹಾಕಲಿಕ್ಕೆ ನೀವು ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ, ಅಪ್ಲಿಕೇಶನ್ನ ಹಾಕೋಬಹುದು. ಆದರೆ ನೋಡಿ, 31 ತನಕನೂ ಲಾಸ್ಟ್ ಡೇಟ್ ಇದೆ. ಎಲ್ಲರಿಗೆಲ್ಲ ಇದು ಕಂಡೀಷನ್ ಅಪ್ಲೈ ಇದೆ. ನೀವು ಅಪ್ಲಿಕೇಶನ್ ಹೋಗಿ ಅಪ್ಲೈ ಮಾಡಿ ನೋಡಿ, ಇದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ನೋಡಿ. ನೀವು ಲೇಬರ್ ಕಾರ್ಡ್ ಇದ್ದರೆ ಅಥವಾ ರೈತರ ಕಾರ್ಡ್ ಇದ್ದರೆ ನೀವು ಹಾಕ್ಕೋಬೋದು. ಆದರೆ OBC ಅಭ್ಯರ್ಥಿಗಳು ಸ್ವಲ್ಪ ಕಷ್ಟ ಆಗ್ಬೋದು. बट OBC क्लोज आಗಿದೆ. SC ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.